ತಿರುಮಲದಲ್ಲಿ ವಿಐಪಿಗಳಿಗಾಗಿ ಶ್ರೀನಿವಾಸನ ವಿಶೇಷ ದರ್ಶನದ ವ್ಯವಸ್ಥೆ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ದುಡ್ಡು ಕೊಟ್ಟರೆ ಆ ವಿಐಪಿ ದರ್ಶನ ಸಾಮಾನ್ಯರಿಗೂ ಲಭ್ಯವಾಗುವಂತೆ ಮಾಡುವ ಖತರ್ನಾಕ್ ಆಸಾಮಿಗಳು ತಿರುಮಲದಲ್ಲಿದ್ದಾರೆ. ಆ ನಕಲಿ ಜಾಲದಲ್ಲಿರುವವರು ಯಾರು, ಅವರ ಹಿನ್ನೆಲೆ ಏನು ನೋಡೋಣ ಬನ್ನಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ಶ್ರೀ ಶ್ರೀನಿವಾಸ, ಶ್ರೀ ತಿರುಮಲೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನನ್ನ ಕಾಣಲು ವೈಕುಂಠವಾಸಿ ಕೃಪೆಗೆ ಪಾತ್ರರಾಗಲು ದಿನನಿತ್ಯ ಲಕ್ಷ ಲಕ್ಷ ಭಕ್ತರು ತಿರುಮಲಕ್ಕೆ ಆಗಮಿಸುತ್ತಾರೆ. ಗೋವಿಂದನನ್ನ ಕಂಡು ಭಾವುಕರಾಗ್ತಾರೆ. ಲಕ್ಷ್ಮೀಪತಿಗೆ ವಿಶೇಷವಾಗಿ ನೆರವೇರೋ ಸುಪ್ರಭಾತ ಸೇವೆಯನ್ನ ಕಣ್ತುಂಬಿಕೊಳ್ಳಲು ಭಕ್ತ ಕೋಟಿಯ ಆಸೆ ಅಪೇಕ್ಷೆ. ಆದ್ರೆ ಇದು ಸಾಮಾನ್ಯ ಭಕ್ತರಿಗೆ ಕಷ್ಟ ಸಾಧ್ಯ. ಹಾಗೇನಾದ್ರೂ ಸಾಮಾನ್ಯರು ಹರಿಗೆ ನೆರವೇರೋ ಸುಪ್ರಭಾತ ಸೇವೆಗೆ ಸಾಕ್ಷಿಯಾಗಬೇಕು ಅಂದ್ರೆ ಅದಕ್ಕೆ ಭಗವಂತನ ಅನುಮತಿಗಿಂತ ಈತನ ಪರ್ಮಿಷನ್ ಕಡ್ಡಾಯ. ಹೌದು, ಈತನ ಹೆಸರು ಧರ್ಮಯ್ಯ. IAS ಶಾಸಕರು, ಸಚಿವರು, ಟಿಟಿಡಿ ಸದಸ್ಯರ ಶಿಫಾರಸು ಪತ್ರ ತಂದರೆ ಮಾತ್ರ ಜನಸಾಮಾನ್ಯರು ಈ ವಿಐಪಿ ದರ್ಶನ ಭಾಗ್ಯ ಪಡೆಯಬಹುದು. ಟಿಟಿಡಿ ಕಚೇರಿಯ ಉದ್ಯೋಗಿ ಧರ್ಮಯ್ಯ ದುಡ್ಡು ಕೊಟ್ಟರೆ ಮಾತ್ರ ಸಾಮಾನ್ಯರಿಗೆ ಈ ವಿಐಪಿ ದರ್ಶನ ವ್ಯವಸ್ಥೆ ಮಾಡ್ತಿದ್ದ. ಹೀಗೆ ವರ್ಷಗಳಿಂದ ವಿಐಪಿ ಟಿಕೆಟ್ ಅಡ್ಜಸ್ಟ್ಮೆಂಟ್ ನಡೆಸುತ್ತಿದ್ದ. ಇದೀಗ ಎಚ್ಚೆತ್ತುಕೊಂಡ ವಿಜಿಲೆನ್ಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಧರ್ಮಯ್ಯ ಜೊತೆ ಶಾಮೀಲಾಗಿರೋ ಕೆಲ ಏಜೆಂಟ್ಗಳನ್ನ ಬಂಧಿಸಿದ್ದಾರೆ. ಆದರೆ ಕಾರ್ಯಾಚರಣೆ ವೇಳೆ ಟಿಟಿಡಿ ಉದ್ಯೋಗಿ ಧರ್ಮಯ್ಯ ಮಾತ್ರ ಪರಾರಿಯಾಗಿದ್ದಾನೆ. ಬಂಧಿತ ಏಜೆಂಟರಿಂದ ಪೊಲೀಸರು ಸುಮಾರು AIS ಅಧಿಕಾರಿಗಳು ಸೇರಿದಂತೆ ಹಲವು ಟಿಟಿಡಿ ಸದಸ್ಯರ ಸುಮಾರು 480 ನಕಲಿ ಲೆಟರ್ ಹೆಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಟಿಟಿಡಿ ಡೋನಾರ್ ಸೆಲ್ ಆನ್ಲೈನ್ ಟಿಕೆಟ್ ಆನ್ಲೈನ್ನಲ್ಲಿ ಕೂಡ ನಕಲಿ ಟಿಕೆಟ್ಗಳನ್ನು ನೀಡಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಪ್ರಕರಣ ಸಂಬಂಧ ಈಗಾಗಲೇ 4ರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೇನಾದರೂ ದೇವಸ್ಥಾನದ ಸಿಬ್ಬಂದಿ ಕೂಡ ಇದರಲ್ಲಿ ಭಾಗಿಯಾಗಿದ್ರೆ ಅವರನ್ನು ಕೂಡ ಬಂಧಿಸ್ತೇವೆ. 5 ರಿಂದ 10 ಸಾವಿರಕ್ಕೆ ವಿಐಪಿ ದರ್ಶನ. ನಕಲಿ ಟಿಕೆಟ್ ದಂಧೆಯಲ್ಲಿ ಟಿಟಿಡಿ ಸಿಬ್ಬಂದಿ ಶಾಮೀಲು. ವಿಐಪಿ ದರ್ಶನ ಬಯಸೋ ಭಕ್ತರಿಂದ 5 ರಿಂದ 10 ಸಾವಿರ ರೂಪಾಯಿವರೆಗೂ ಪಡೆದುಕೊಳ್ಳಲಾಗ್ತಿತ್ತು. ಅವರಿಗೆ ಈ ನಕಲಿ ಲೆಟರ್ ಹೆಡ್ಗಳ ಮೂಲಕ L1, L2 ಬ್ರೇಕ್ ದರ್ಶನಕ್ಕೆ ಟಿಕೆಟ್ ವ್ಯವಸ್ಥೆಯನ್ನ ಇವರೇ ಮಾಡಿಕೊಡ್ತಿದ್ರು. ಈ ನಕಲಿ ಲೆಟರ್ ಹೆಡ್ಗಳ ಆಧಾರದಲ್ಲಿ ಭಕ್ತರಿಗೆ ವಿಐಪಿ ಟಿಕೆಟ್ಗಳು ತುಂಬಾನೇ ಸುಲಭವಾಗಿ ಲಭ್ಯವಾಗ್ತಿದ್ವು. ಈ ಹಗರಣದಲ್ಲೇ ಇತರೆ ಟಿಟಿಡಿ ಸಿಬ್ಬಂದಿ ಸಹಕಾರ ಕೂಡ ಇದೆ ಅನ್ನೋದು ಪೊಲೀಸರ ಗಮನಕ್ಕೆ ಬಂದಿದೆ. ಇನ್ನು ನಕಲಿ ಟಿಕೆಟ್ ದಂಧೆಗೆ ಸಂಬಂಧಪಟ್ಟ ಟಿಟಿಡಿಯ ಎಲ್ಲ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಟಿಟಿಡಿ ಸಿಬ್ಬಂದಿ ಧರ್ಮಯ್ಯ ಸಹಚರರಿಂದ ಪ್ರಿಂಟರ್, ಸ್ಕ್ಯಾನರ್, ಕಂಪ್ಯೂಟರ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಹಗರಣದಲ್ಲಿ ದೊಡ್ಡವರ ಕೈವಾಡ ಇರೋ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಈ ಕೇಸ್ ಮುಚ್ಚಿ ಹಾಕಲು ಮತ್ತೊಂದೆಡೆ ಒತ್ತಡ ಹೇರಲಾಗ್ತಿದೆ ಅಂತೆ. ರೆಹಮಾನ್, TV9 ಹೈದರಾಬಾದ್.